ಇವತ್ತು ರಾಜ್ಯದಲ್ಲೇ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣಾ ಚಾಣಕ್ಯ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ. ಈ ಒಂದು ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಒಂದು ಬೃಹತ್ ರೋಡ್ ಶೋ ಅನ್ನು ಕೂಡ ಆಯೋಜನೆ ಮಾಡಿರುವಂತದ್ದು. ಸದ್ಯ ಈ ಬಗ್ಗೆ ಮಾತಾಡ್ಲಿಕ್ಕೆ ಮಾಜಿ ಸಚಿವರಾಗಿರುವಂತಹ ಸಿಪಿ ಯೋಗೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಇವತ್ತು ರೋಡ್ ಶೋಗೆ ಅದರಲ್ಲೂ ಕೂಡ ಚುನಾವಣಾ ಚಾಣಕ್ಯ ಅಂತಾನೆ ಹೆಸರಾಗಿರುವಂತಹ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ. ಹೇಗಿದೆ ಸರ್ ತಯಾರಿ? ಎಲ್ಲಿಂದ ಶುರುವಾಗುತ್ತೆ ರೋಡ್ ಶೋ? ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಚನ್ನಪಟ್ಟಣ ಕೂಡ ಒಂದು ಕ್ಷೇತ್ರ. ನಮ್ಮಲ್ಲಿ ಚುನಾವಣೆಯನ್ನ ಅಮಿತ್ ಶಾಜಿ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಒಂದನ್ನೇ ಕಾಂಗ್ರೆಸ್ ಗೆದ್ದಿತ್ತು. ಇಲ್ಲಿ ಡಿ.ಕೆ. ಸುರೇಶ್ ಅವರು ಕಳೆದ 3 ಸಾರಿ ಸಂಸದರಾಗಿದ್ದರು. ಸಂಸದೀಯ ನಡವಳಿಕೆಗಳು ಬಹಳ ಜನವಿರೋಧಿ ನಡವಳಿಕೆಗಳಾಗಿದ್ದಾವೆ. ಅವರು ದೇಶವನ್ನು ವಿಭಜನೆ ಮಾಡ್ತಕ್ಕಂತ ಸ್ಟೇಟ್ಮೆಂಟ್ ಕೊಟ್ಟದ್ದಾಗ್ಲಿ, ಅವರ ಇತ್ತೀಚಿನಲ್ಲಿ ಲೋಕಸಭೆ ಒಳಗೆ ಮತ್ತು ಹೊರಗೆ ಅವರ ನಡ್ಕೊಂಡಂತ ರೀತಿ ಮತ್ತು ಅವರ ಒಂದು ರೀತಿ ದಾಷ್ಟ್ಯ ಪ್ರವೃತ್ತಿ, ಅಹಂಕಾರದ ಸ್ವಭಾವ, ಸರ್ಕಾರಿ ನೌಕರರನ್ನ ಕಡೆಗಣಿಸಿದ್ದು ಎಲ್ಲ ಒಟ್ಟಾರೆ ಅವರ ನಡೆನುಡಿ ಇವತ್ತು ಜನವಿರೋಧಿ ಆಗಿರೋದ್ರಿಂದ ಮತ್ತು ನಮಗೂ ಕೂಡ ಈ ಕ್ಷೇತ್ರ ಗೆಲ್ಲೇಬೇಕು ಅನ್ನೋ ಒಂದು ಉತ್ಸಾಹ ಇರೋದ್ರಿಂದ ಇಲ್ಲಿಂದನೇ ಒಂದು ಪ್ರಚಾರವನ್ನ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಸುಮಾರು ಒಂದು 25-30 ಸಾವಿರ ಜನ ಇವತ್ತು ನಮ್ಮ ತಾಲೂಕು ಮಾತ್ರ ಚನ್ನಪಟ್ಟಣ ತಾಲೂಕಿನ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಸೇರಲಿದ್ದಾರೆ. ಇದ್ರ ಮುಖಾಂತರ ಈ ಒಂದು ಚುನಾವಣೆಗೆ ಚಾಲನೆ ಕೊಡ್ತಾ ಇದ್ದೀವಿ. ಸರ್, ಈಗ ರಾಜ್ಯದಲ್ಲಿ ಮೊದಲ ಬಾರಿಗೆ ಈಗ ಏನು ಚುನಾವಣಾ ಪ್ರಚಾರಕ್ಕೆ ಅಮಿತ್ ಶಾ ಅವರು ಬಂದಿರುವಂತದ್ದು, ಇದು ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಎಫೆಕ್ಟ್ ಆಗುತ್ತೆ? ಖಂಡಿತ ಒಳ್ಳೆ ವಾತಾವರಣ ಇದೆ. ಒಂದು ಜೆಡಿಎಸ್ ಬಿಜೆಪಿ ಎರಡೂ ಕೂಡ ಕಾಂಗ್ರೆಸ್ಗೆ ಸಮಾನಾಂತರವಾಗಿ ವಿರೋಧವಾದಂತ ಪಕ್ಷಗಳು. ನಾವಿಬ್ರು ಕೈ ಜೋಡಿಸಿರ್ತಕ್ಕಂಥದ್ದು ಒಂದು ರೀತಿ ಆನೆ ಬಲ ಬಂದಿದೆ. ಒಟ್ಟಾರೆ 28 ಕ್ಷೇತ್ರಗಳಲ್ಲೂ ಕೂಡ ಅದರ ಪರಿಣಾಮ ಇದೆ. ಅದಕ್ಕೆ ಅಮಿತ್ ಶಾಜಿ ಅವರು ಚಾಲನೆ ಕೊಡ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲ ಖುಷಿಯಾಗಿದೆ. 28ಕ್ಕೆ 28 ಕ್ಷೇತ್ರವನ್ನು ಗೆಲ್ತಕ್ಕಂಥ ಸ್ಟ್ರಾಟಜಿನ ನಮ್ದೆಲ್ಲ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರು ಮಾಡ್ತಾ ಇದ್ದಾರೆ. ಬಟ್ ಹಳೆ ಮೈಸೂರು ಭಾಗದಲ್ಲಿ ಇದೊಂಥರ ಬೂಸ್ಟ್ ಆಗ್ತಾ ಇದೆ. ನಮ್ಗೆ ಈಗ ಒಕ್ಕಲಿಗರ ಭದ್ರಕೋಟೆ ಅನ್ನುವಂಥದ್ದು ಈ ಹಳೆ ಮೈಸೂರು ಭಾಗದಲ್ಲಿ ಇದೆ. ಈಗ ಅದಕ್ಕೆ ಬಲ ನೀಡುವ ನಿಟ್ಟಿನಲ್ಲಿ ಜೆಡಿಎಸ್ ಕೂಡ ಬಿಜೆಪಿ ಜೊತೆ ಕೈ ಜೋಡಿಸಿರುವಂತದ್ದು, ಜೊತೆಗೆ ಅಮಿತ್ ಶಾ ಅವರು ಆಗಮಿಸ್ತಾ ಇರುವಂತದ್ದು, ಜೊತೆಗೆ ಇಲ್ಲಿನ ಸಂಸದರು ಕೂಡ ಹಿಂದೆ ನೀಡಿರುವಂತಹ ಹೇಳಿಕೆಗಳು, ಅದರ ಎಫೆಕ್ಟ್ ಈ ಸರಿ ಕಾಣಬಹುದಾ? ಖಂಡಿತ ಕಾಣ್ತದೆ ಸರ್. ಈಗ ದೇವೇಗೌಡರು ಮತ್ತೆ ನರೇಂದ್ರ ಮೋದಿರವರ ಏನು ಹೊಂದಾಣಿಕೆ ಪ್ರಕ್ರಿಯೆ ಇದೆಯಲ್ಲ, ಇದು ಬಹಳ ದೂರದೃಷ್ಟಿಯ ಹೊಂದಾಣಿಕೆ. ದೇಶವನ್ನ ಸುಭದ್ರತೆ ಕಡೆ ತಗೊಂಡು ಹೋಗ್ಬೇಕು, ಮತ್ತೆ ಪ್ರಧಾನಮಂತ್ರಿ ಮತ್ತೆ ನರೇಂದ್ರ ಮೋದಿ ಆಗ್ಬೇಕು, ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ವೋಟ್ ಬ್ಯಾಂಕ್ ಅನ್ನ ಕ್ರೋಢೀಕರಿಸತಕ್ಕಂಥದ್ದು. ಯಾಕಂದ್ರೆ ಮೊದಲೆಲ್ಲ ಸ್ವಲ್ಪ ಇಲ್ಲಿ ನಾವು ಜೆಡಿಎಸ್ ಮತ್ತು ಬಿಜೆಪಿ ಪರಸ್ಪರ ವಿರೋಧ ಇದ್ವಿ. ಈಗ ಒಟ್ಟುಗೂಡ್ತಾ ಇರೋದ್ರಿಂದ ಬಹಳ ಅನುಕೂಲ ಆಗ್ತದೆ. ಇದು ಒಂದು ರೀತಿಯ ಒಳ್ಳೆಯ ಬದಲಾವಣೆ. ಕರ್ನಾಟಕದಲ್ಲಿ ಈ ಸಾರಿ ಚುನಾವಣೆ ಗೆಲ್ಲಲಿಕ್ಕೆ ಬಹಳ ಅನುಕೂಲಕರವಾದಂತಹ ವಾತಾವರಣ ಎರಡು ಪಕ್ಷಗಳು ಸೇರಲಾಗಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ಸ್ಟ್ರಾಟಜಿನೂ ಕೂಡ ಅವರು ಏನು ಪ್ಲಾನ್ ಆಫ್ ಆಕ್ಷನ್ ಇದೆ ಅದ್ರ ಪ್ರಕಾರ ಅವರು ನಡೀತಾ ಇದ್ದಾರೆ. ಚನ್ನಪಟ್ಟಣ ಅಂದ್ರೆ ಇದು ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಇರೋದ್ರಿಂದ ಈ ಎಫೆಕ್ಟ್ ಬೆಂಗಳೂರು ಮೈಸೂರು ಉದ್ದಗಲಕ್ಕೂ ಆಗುತ್ತೆ. ಸರಿ, ಇನ್ನೊಂದು, ಇದು ಒಂದು ಕ್ಷೇತ್ರದಲ್ಲಿ ಕಳೆದ 3 ಬಾರಿ ಕೂಡ ಕಾಂಗ್ರೆಸ್ನ ಸಂಸದರು ಆಯ್ಕೆಯಾಗಿದ್ರು. ಇದನ್ನ ಒಂದು ರೀತಿಯಲ್ಲಿ ಡಿ.ಕೆ. ಬ್ರದರ್ಸ್ ನ ಭದ್ರಕೋಟೆ ಅಂತ ಇದ್ರು. ಈ ಬಾರಿ ಹೇಗಿದೆ ಸರ್? ಜನ ಏನಾದ್ರು ಬದಲಾವಣೆ ಬಯಸ್ತಾ ಇದ್ದಾರಾ? ಕಾಂಗ್ರೆಸ್ ಸಂಸದರಾಗಿದ್ದು ಆಕಸ್ಮಿಕ. ನಾನು ನಮ್ಮ ಕ್ಷೇತ್ರದಲ್ಲಿ 2 ಸಾರಿ ಅವರು ಸಪೋರ್ಟ್ ಮಾಡಿದ್ವಿ. ಕಳೆದ ಬಾರಿ ಜೆಡಿಎಸ್ ಸಪೋರ್ಟ್ ಮಾಡಿದ್ರು. ಆದ್ರೆ ಈ ಸಾರಿ ಜೆಡಿಎಸ್ ಮಾಡ್ತಾ ಇಲ್ಲ, ಬಿಜೆಪಿ ನಾವು ಜೆಡಿಎಸ್ ಒಂದಾಗಿರೋದ್ರಿಂದ 100ಕ್ಕೆ 100 ಭಾಗ ಅವರಿಗೆ ಜನಗಳಿಗೆ ತುಂಬಾ ವಿರೋಧ ಇದೆ, ತುಂಬಾ ಆಕ್ರೋಶ ಇದೆ. ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಅಭ್ಯರ್ಥಿ ಬಗ್ಗೆ ಬಹಳ ಒಲವಿದೆ. ಜನಾನುರಾಗಿ ಅಭ್ಯರ್ಥಿ, ತುಂಬಾ ಒಳ್ಳೆಯವರು, ಇವ್ರು ಬಂದ್ರೆ ಮಂತ್ರಿ ಆಗ್ತಾರೆ ಕೇಂದ್ರದಲ್ಲಿ, ಇವ್ರು ಬಂದ್ರೆ ಆರೋಗ್ಯ ಕ್ಷೇತ್ರದ ಸುಧಾರಿಸುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಅವ್ರು ಮಾಡಿರೋ ಕೆಲಸಗಳಿಂದ ಜನ ಅರ್ಥಕೊಂಡಿದ್ದಾರೆ. ಹಾಗಾಗಿ ನಮಗೊಂದು ಒಳ್ಳೆಯ ವಾತಾವರಣ ಇದೆ. ಸೇಮ್ ಟೈಮ್ ಡಿ.ಕೆ. ಸುರೇಶ್ ಅವರಿಗೆ ವಿರೋಧ ಭಾಸ ಇದೆ. ಹಾಗೆ ಲಾಸ್ಟ್ ಕೊನೆಯದಾಗಿ, ಈಗ ಯಾರೆಲ್ಲ ರೋಡ್ ಶೋ ನಲ್ಲಿ ರಿಸೀವ್ ಮಾಡ್ಕೊಳ್ಳಿಕ್ಕಾಗಿರ್ಬೋದು, ಜೊತೆ ರೋಡ್ ಶೋ ನಲ್ಲಿ ಯಾವೆಲ್ಲ ನಾಯಕರು ಭಾಗಿಯಾಗ್ತಾ ಇದ್ದಾರೆ? ನಮ್ಮ 8 ಕ್ಷೇತ್ರದ ಪ್ರಮುಖರು ಈ ಒಂದು ರೋಡ್ ಶೋ ನಲ್ಲಿ ಭಾಗಿಯಾಗ್ತಾರೆ. ಅಮಿತ್ ಶಾಜಿರವರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರು, ಮತ್ತೆ ನಮ್ಮ ಮುನಿರತ್ನ ಅವರು, ಕೃಷ್ಣಪ್ಪನವರು, ಬಹಳ ಜನ ಗಣ್ಯರು ಬರ್ತಾರೆ ಬೆಂಗಳೂರಿನಿಂದ. ಮತ್ತು ಕುಮಾರಸ್ವಾಮಿ ಅವರು ಇರ್ತಾರೆ ಬದಲಾಗಿ. ಇವರೆಲ್ಲರೂ ಒಟ್ಟಿಗೆನೆ ಒಂದು ಸಂದೇಶವನ್ನ ಬಿಜೆಪಿ ಜೆಡಿಎಸ್ ಒಂದು ಅನ್ನೋ ಸಂದೇಶವನ್ನ ಸಾರ್ತೀವಿ ಇದ್ರ ಮುಖಾಂತರ. ಧನ್ಯವಾದ. ಇದಿಷ್ಟು ಮಾಜಿ ಸಚಿವರಾಗಿರುವಂತಹ ಸಿಪಿ ಯೋಗೇಶ್ವರ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್
ಹೊಸಕೋಟೆ ಮಂಜು ಜೊತೆ ಮಧು ಇಂಗ್ಳಿದ ನ್ಯೂಸ್ ಫಸ್ಟ್ ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.